ನಮಸ್ತೆ, ನನ್ನ ಹೆಸರು ಮಹೇಂದ್ರ ಅಂತ 24x7 ಕರ್ನಾಟಕ.com ಇಂದ ಮಾತಾಡ್ತಾ ಇರೋದು. ಬನ್ನಿ, ಈಗ ನಮ್ಮ ಜೊತೆ ಭಾಗ್ಯನಗರದ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ. ಅವ್ರ ಕುರಿತು 2 ನಿಮಿಷ ಸಂದರ್ಶನ ಮಾಡೋಣ. ನಮಸ್ತೆ ಸರ್. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಪರಶುರಾಮ್ ಸರ್, ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿ ಬಂದಿದ್ದೀರಾ ಸರ್? ನಾವು ಭಾಗ್ಯನಗರ ಗ್ರಾಮ ಪಂಚಾಯತಿಯಿಂದ ಏಳನೇವಾರ್ಡಿನಿಂದ ಆಯ್ಕೆಯಾಗಿ ಬಂದಿದ್ದೀರಾ ಸರ್. ಈ ಬಾರಿ ತಾವು ಪಡೆದ ಒಟ್ಟು ಮತ ಎಷ್ಟು ಸರ್ ಆಯ್ಕೆ ಆದಾಗ? ನಾವು ಅವಿರೋಧವಾಗಿ ಆಯ್ಕೆ ಎನಾನಮಸಾಗ ಆಯ್ಕೆ ಆಗಿದ್ದೀರಾ ಸರ್ ಈ ಬಾರಿ? ಸರ್, ಏನಂತಂದ್ರೆ ಎನಾನಮಸಾಗ ಆಯ್ಕೆ ಆಗಿದ್ರೆ ಜನ ಬೆಂಬಲ ಚೆನ್ನಾಗಿದೆ ಅಂತಾನೆ ಅರ್ಥ ನಿಮಗೆ. ಸರ್, ಇನ್ನೊಂದೇನಂದ್ರೆ ನೀವು ಗೆದ್ದು ಹತ್ತಂದ್ರೆ 3 ವರ್ಷ ಆಯ್ತು ಸರ್. 3 ವರ್ಷದ ಅವಧಿಯಲ್ಲಿ ನೀವು ಏನೇನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೀರಾ ಸರ್ ನಿಮ್ಮ ವಾರ್ಡಿನ ಜನತೆಗೆ? ಡ್ರೈನೇಜ್ ಮಾಡಿದ್ವಿ, ಹಾಂ ಸರ್. ಆಮೇಲೆ ರಸ್ತೆಗೆ ಮರಮ ಹಾಕ್ಸಿದ್ವಿ. ಆ ನಂತರ ನೀರಿಂದ ಸಾಕಷ್ಟು ಪ್ರಾಬ್ಲಮ್ ಇತ್ತು ಈ ವಾರ್ಡ್ನಲ್ಲಿ. ಅದು ಯಾರಿಂದನೂ ಸಮಸ್ಯೆ ಪರಿಹರಿಸ್ತಿದ್ವಿ. ಅದು ನಾನು ಬಂದಮೇಲೆ ನೀರಿನ ಸಮಸ್ಯೆ ಬಗೆಹರಿಸಿದ್ವಿ. ಸರ್, ನೀವು ನೀರಿನ ಸಮಸ್ಯೆ ಹೇಗೆ ಬಗೆಹರಿಸ್ಕೊಂಡ್ರಿ ಸರ್? ನೀರಿನ ಸಮಸ್ಯೆ ಅಧ್ಯಕ್ಷರ ಮುಖಾಂತರ ಆಗಲಿ, ಆಮೇಲೆ ನಮಗೆ ಸಹಕಾರ ಇರ್ತಾರೆ ಅಧ್ಯಕ್ಷರು, ಅವರು ನಮಗೆ ಸಹಕಾರ ಕೊಟ್ಟರು. ಅವ್ರ ಮೂಲಕ ನಾವು ನೀರಿನ ಸಮಸ್ಯೆನ ಬಗೆಹರಿಸ್ಕೊಂಡ್ರಿ. ಸರ್, ಇನ್ನೊಂದೇನಂದ್ರೆ ನೀವು ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ ಸರ್ ತಮ್ಮನ್ನು? ಫಸ್ಟ್ ನಾನು ಕಾಂಗ್ರೆಸ್ನಿಂದನೂ ಗುರುತಿಸ್ಕೊಂಡೆ. ಕಾಂಗ್ರೆಸ್ಸಿಂದಲೇ ಗುರುತಿಸ್ಕೊಂಡಿದ್ದೀರಾ? ನೀವು ಮೊದಲಿಂದ ಕಾಂಗ್ರೆಸ್ಸಿಂದಲೇ ಗುರುತಿಸ್ಕೊಂಡಿದ್ದೀರಾ? ಕಾಂಗ್ರೆಸ್ನಿಂದ ಕೊಟ್ಟೆ. ಸರ್, ತಮಗೆ ರಾಜಕೀಯದ ನಂಟು ಸುಮಾರು ಎಷ್ಟು ವರ್ಷದಿಂದ ಇದೆ ಸರ್? ನನಗೆ ಕನಿಷ್ಠ ಈಗ 7 ವರ್ಷದಿಂದ ನಾನು ರಾಜಕೀಯದ ನಂಟಿದೆ. ಸರ್, ಈಗ ನಿಮ್ಗೆ ರಾಜಕೀಯ ಅಂತಂದಾಗ ಒಬ್ರು ಏನಾದ್ರು ಒಂದು ಸ್ಫೂರ್ತಿ ಇರುತ್ತೆ ಸರ್. ರಾಜಕೀಯ ಬರೋ ಉದ್ದೇಶ ಒಂದು ಸ್ಫೂರ್ತಿ ಇರುತ್ತೆ. ಆ ಸ್ಫೂರ್ತಿ ಏನು ಸರ್ ನಿಮ್ಗೆ? ರಾಜಕೀಯಕ್ಕೆ ಬರೋ ಅಂತ ಉದ್ದೇಶ ಏನಿತ್ತು? ಸ್ಫೂರ್ತಿ ಅಂದ್ರೆ ಏನಿಲ್ಲ, ನಾನೊಬ್ಬ ಕಲಾವಿದನಾಗಿ ಮಾತಾಡ್ತೀನಿ. ರಾಜಕೀಯವಾಗಿ ನಾನು ಮಾತಾಡೋದು ಕಲಾವಿದನಾಗಿ ನಾನು ಮಾತಾಡಿದ್ರೆ ನನಗೆ ಕಲೆಯನ್ನೇ ನನ್ನ ಸ್ಫೂರ್ತಿ. ರಾಜಕೀಯಕ್ಕೆ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕಲೆ ಒಂದು ನನ್ನಲ್ಲಿರ್ತಕ್ಕಂಥ ಒಂದು ಸಂಗೀತ ಆಗ್ಲಿ, ಒಂದು ನಾಟ್ಯ ಆಗ್ಲಿ, ಅದೇ ಒಂದು ನನ್ನ ಸ್ಫೂರ್ತಿ ರಾಜಕೀಯ ಬರಕ್ಕೆ ನಿಮ್ಮ ನಾಟ್ಯ ಹಾಗೂ ಕಲೆನೇ ಸ್ಫೂರ್ತಿ ಸರ್. ಹಾಗೂ ಈಗ ನೀವು ಅದನ್ನ ಅಂದ್ರೆ ಈಗ ನೀವು ಕಲೆ ಮತ್ತೆ ನಾಟಕದ ಎಲ್ಲ ನಿಮ್ಗೆ ಸ್ಫೂರ್ತಿ ಅಂತ ಹೇಳ್ತೀರಾ, ಅದರಲ್ಲಿ ತಮ್ಮನ್ನ ತಾವು ಹೇಗೆ ತೊಡಗಿಸ್ಕೊಂಡಿದ್ದೀರಾ ಸರ್? ನಾವು ಸಾಕಷ್ಟು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಭಾವನೆ ಬರ್ತಕ್ಕಂಥ ಎಲ್ಲರಲ್ಲಿ ಜನರಲ್ಲಿ ಒಳ್ಳೆಯ ಭಾವನೆ ಬರಬೇಕು, ಆ ಥರ ನಾವು ನಾಟಕಗಳನ್ನು ಆಡಿದ್ದೀವಿ. ಸಾಮಾಜಿಕವಾಗಿ ನಾಟಕ ಆ ಥರ ಆಡಿದ್ದೀವಿ. ಅದರಿಂದ ನಮ್ಗೆ ಜನ ಗುರುತಿಸಿದ್ರು. ನಿಮ್ಮ ನಾಟಕದಿಂದ ನಿಮ್ಮನ್ನ ಅವರು ಗುರುತು ಮಾಡಿದ್ರು. ಇವರು ನಿಜವಾಗ್ಲೂ ಈ ತರ ಮಾಡಿದ್ರೆ ಇವರು ಒಂದು ಒಳ್ಳೆ ವ್ಯಕ್ತಿಗಳು ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಒಳ್ಳೆ ಕಾರ್ಯಗಳನ್ನ ಮಾಡ್ಕೊಡ್ತಾರೆ ಆಮೇಲೆ ಅಂತ ಹೇಳಿ ನಿಮ್ಮನ್ನ ಆಯ್ಕೆ ಮಾಡ್ಕೊಡ್ತಾರೆ ಜನ. ಸರ್, ಹಾಗೂ ಈಗ ಏನಂತಂದ್ರೆ ನಿಮ್ಗೆ ರಾಜಕೀಯೇತರ ಬಿಟ್ಟು ಅಂದ್ರೆ ಈಗ ರಾಜಕೀಯದಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀರಾ ಸರ್. ರಾಜಕೀಯೇತರ ಬಿಟ್ಟು ಬೇರೆ ಯಾವುದು ನಿಮ್ಮ ಕಲಾ ವಿಭಾಗದಲ್ಲಿ ಯಾವ್ದ್ರಲ್ಲಿ ಏನಾದ್ರು ಮೆಂಬರ್ ಅಥವಾ ಇನ್ನೇನಾರು ಆಗಿದ್ದೀರಾ ಸರ್? ಇನ್ಯಾವ್ದಾದ್ರು ಸಂಘ ಸಂಸ್ಥೆಗಳ ರೀತಿ? ಇದೇ ನಾ ಹೇಳಿದ್ನಲ್ಲ ಈಗ ಶ್ರೀ ಶಾರದಾ ಸಂಗೀತ ನಾಟಕ ಕಲಾವಿದರ ಸಂಘ ಅಂತೇಳಿ, ಅದಕ್ಕೆ ನಾನು ಕಾರ್ಯದರ್ಶಿಯಾಗಿ ಸತತ ಈಗ ಒಂದು 10 ವರ್ಷದಿಂದ ನಾನು ಕಾರ್ಯನಿರ್ವಹಿಸ್ತೀನಿ. 10 ವರ್ಷದಿಂದ ಕಾರ್ಯ. ಮತ್ತು ಆಮೇಲೆ ಗುರು ಪಂಚಾಕ್ಷರಿ ಸಂಗೀತ ಸೇವಾ ಸಂಸ್ಥೆ ಭಾಗ್ಯನಗರ, ಅದರಲ್ಲಿ ಕೂಡ ನಾನು ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್. ಹಾಗೂ ಜೊತೆಗೆ ಏನಂತಂದ್ರೆ ಈಗ ನಿಮ್ಗೆ ರಾಜಕೀಯದ ಬಗ್ಗೆ ಮಾತಾಡೋದು ಏನಂತಂದ್ರೆ ಈಗ ನಿಮ್ಗೆ ಇನ್ನೂ ಉಳಿದ 18 ತಿಂಗಳ ಅವಧಿ ಇದೆ ಸರ್. 18 ತಿಂಗಳ ಅವಧಿಯಲ್ಲಿ ನಿಮ್ಮ ವಾರ್ಡಿನಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇಲ್ಲಿ ಸಮಸ್ಯೆ ಅಂದ್ರೆ ಡ್ರೈನೇಜ್ ಇಂದ ಒಂದೇ ಸಮಸ್ಯೆ, ಅದನ್ನೇ ನಾನು ಮಾಡ್ಬೇಕನ್ನೋದು ಒಂದು ಗುರಿ ಸರ್. ಈಗ ನಿಮ್ ಜೊತೆ ಇನ್ನು 31 ಸದಸ್ಯರಿದ್ರೆ, 32 ನಿಮ್ಮ ಪಂಚಾಯತ್ ಇರೋದು, ಅದನ್ನು ಬಿಟ್ಟು 31 ಸದಸ್ಯರಿದ್ರೆ ಆ ಸದಸ್ಯರ ಜೊತೆ ನಿಮ್ಮ ಸಂಪರ್ಕ ಹೇಗಿದೆ ಸರ್? ಚೆನ್ನಾಗಿದೆ. ಯಾರೆಲ್ಲ ಅಂತ ಭೇದ ಭಾವ ಇಲ್ಲ, ಎಲ್ಲರೂ ಕೂಡಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಪಕ್ಷಾತೀತವಾಗಿ ಎಲ್ಲ ಕೆಲಸ ಮಾಡ್ತೀವಿ. ಸರ್, ಇನ್ನೊಂದು ಏನಂತಂದ್ರೆ ನಾನು ಕೇಳಕ್ ಇಷ್ಟಪಡೋದು ಏನಂದ್ರೆ ಈಗ ನಿಮ್ಮ ಅಂದ್ರೆ ಒಂದು ವಾರ್ಡಿನಲ್ಲಿ ಕೆಲಸ ಮಾಡಿ ಎಲ್ಲಾ ಸದಸ್ಯರ ಬೆಂಬಲ ಇರ್ಬೇಕು ನಿಮ್ಗೆ. ಸದಸ್ಯರ ಬೆಂಬಲ ಚೆನ್ನಾಗಿ ಸಿಗ್ತಾ ಇದೆ ಸರ್ ನಿಮ್ಗೆ? ಈಗ ಸದಸ್ಯರ ಬೆಂಬಲ ಅನ್ನೋಕ್ಕಿಂತ ಮುಂದೆ ನಾವು ಪ್ರಾಮಾಣಿಕವಾಗಿ ಮಾಡಿದ್ರೆ ನಮ್ಗೆ ಜನರ ಬೆಂಬಲ ಇದ್ರೆ ಸಾಕು. ಜನರ ಬೆಂಬಲ ಇದ್ರೆ ಸಾಕು. ನಮ್ಗೆ ಸದಸ್ಯರ ಬೆಂಬಲನೇ ಬೇಕು ಅಂತೇಳಿ ನಾವು ತೊಂದರೆ ಇಲ್ಲ. ನಮಗೆ ಜನರ ಸಹಕಾರ ಅವ್ರ ಬೆಂಬಲ ಇತ್ತಂದ್ರೆ ನಾವು ಕೆಲಸವನ್ನು ಸರಾಗವಾಗಿ ಮಾಡ್ತೀರಾ ಸರ್. ಈಗ ಇನ್ನೇನಂದ್ರೆ ನಿಮ್ಮ ಜನತೆಯಲ್ಲಿ ಈಗ ಅಂದ್ರೆ ವಾರ್ಡ್ ಅಂದ್ಮೇಲೆ ಜನತೆಗೆ ಕಷ್ಟ ಇರುತ್ತೆ ಸರ್. ಆ ಕಷ್ಟ ಅಂತ ಬಂದಾಗ ನೀವು ನಿಮ್ಮ ಜನತೆ ಜೊತೆ ಹೇಗೆ ಸಂಪರ್ಕದಲ್ಲಿ ಇರ್ತೀರಾ ಸರ್? ಸ್ವಾಭಾವಿಕವಾಗಿ ನಾನು ಈಗ ಮೊದಲು ಹೇಗಿತ್ತು ಹಾಗೆ ಇರ್ತೀನಿ, ಜನಸಾಮಾನ್ಯ ಆಗಿ ಇರ್ತೀನಿ. ಜನಸಾಮಾನ್ಯ ಅಂದ್ರೆ ಅವ್ರೀಗ ಕಷ್ಟ ಅಂತ ಬರ್ತಾರಲ್ವ ಸರ್, ಅಂದ್ರೆ ಆ ಟೈಮಲ್ಲಿ ನೀವು ಹೇಗೆ ಸ್ಪಂದಿಸ್ತೀರಾ ಸರ್ ಅವ್ರಿಗೆ ಕಷ್ಟ ಅಂತ ಬಂದಾಗ? ನಮ್ಮ ಕೈಲಿ ಆದ ಮಟ್ಟಿಗೆ ಅದು ಕಣ್ಣಿಗೆ ನೋಡಿದಾಗ ಅದು ಏನು ಸಮಸ್ಯೆ ಇರ್ತೈತಿ ಅದು ಸಡನ್ಲಿ ನಾನು ಬಗೆಹರಿಸ್ಕೊಡ್ತೀರಾ. ಸಮಸ್ಯೆ ಇರ್ಬೋದು,
ಒಂದು ಏನೋ ಒಂದು ಮನೆಯಲ್ಲಿ ಒಂದು ಹೆರಿಗೆ ಏನು ಮತ್ತೆ ತೀರ್ಕೊಂಡು ಡೆಡ್ ಆದ್ರು ಅಂತ ಸಮಸ್ಯೆಗಳು ಬರ್ತಿರ್ತಾವಲ್ಲ, ಅದಕ್ಕೆ ನಾವು ಪರಿಹಾರ ಕಂಡುಕೊಡ್ತೀರಾ ಸರ್? ಈಗ ನಿಮ್ಗೆ ರಾಜಕೀಯದಲ್ಲಿ ಯಾರು ಗುರುಗಳು ಅಂತಿದಾರ ಸರ್? ರಾಜಕೀಯದಲ್ಲಿ ಗುರುಗಳಂತವ್ರು ಇಲ್ಲ, ಹೇಳ್ಕೊಂತವ್ರು. ಆದ್ರೆ ರಾಜಕೀಯದಲ್ಲಿ ಗುರುಗಳು ಅಂದ್ರೆ ಈಗ ಆ ಹೆಸರನ್ನ ಹೇಳ್ಬಾರ್ದು ಅಂತೇಳಿ ನಾವು ಇದು ಮಾಡ್ತೀರಾ. ಓಕೆ ಸರ್, ನೀವು ಹೆಸರು ಹೇಳಿದ್ರೆ ಪರವಾಗಿಲ್ಲ. ನಮ್ಮ 24x7 ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಅವ್ರಿಗೆ? ಯಾರು ಅಂದ್ರೆ ನೀವೀಗ ರಾಜಕೀಯಗಳು ಹೆಸರು ಹೇಳಕ್ ಇಷ್ಟಪಟ್ಟಿಲ್ಲ, ಬಟ್ ಆದ್ರೂ ಅವ್ರಿಗೋಸ್ಕರ ಏನ್ ಹೇಳಕ್ ಇಷ್ಟಪಡ್ತೀರಾ ಒಂದು ಮಾತು? ಯಾರಿಂದ ಒಂದು ವಿದ್ಯೆ ಕಲ್ತೀವಿ ಅಂದ್ರೆ ಅವ್ರಿಗೆ ತಲೆ ನಡಿಬೇಕನ್ನೋದು ನನ್ನ ನಿಮ್ಮ ಉದ್ದೇಶ ಉದ್ದೇಶ ಸರ್. ಹಾಗೂ ಇನ್ನೊಂದೇನಂತಂದ್ರೆ ಇನ್ನು ಮುಂದಿನ ಬಾರಿ ನಿಲ್ತಿಲ್ಲ ಗೆಲ್ತೀರಾ ಸರ್, ಆ ಸಂದರ್ಭದಲ್ಲಿ ಈ ಬಾರಿ ನೀವು ನೀರಿನ ಸಮಸ್ಯೆ ಎಲ್ಲ ಹೇಳಿದ್ರ, ಮುಂದಿನ ಬಾರಿ ಯಾವ ರೀತಿ ವಾರ್ಡ್ನ ಅಭಿವೃದ್ಧಿ ಮಾಡ್ಬೇಕು ಅನ್ಕೊಂಡಿದ್ರ ಮುಂದಿನ ಬಾರಿ ಆಯ್ಕೆ ಆದಾಗ? ಅದು ಆ ಇದರಲ್ಲಿ ಏನಿರುತ್ತೆ ಅದನ್ನ ಅನುಗುಣವಾಗಿ ನಾವು ಮಾಡ್ತೀರಾ? ಹೆಚ್ಚಿಂದ ಏನಿರುತ್ತೆ ಅದು ಹೆಚ್ಚಿಂದ ಕೆಲಸ ಮಾಡಕ್ ಪ್ರಯತ್ನ ಮಾಡಿ ಸರ್. ಈಗ ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿಯ ರಾಜಕೀಯ ನಾಯಕರನ್ನು ಬೆಳಿಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಸರ್, ಖಂಡಿತವಾಗ್ಲೂ. ಆ ರಾಜಕೀಯವಾಗಿ ಬೆಳಿಬೇಕು ಅಂತಂದ್ರೆ ನಿಮ್ಮ ಮನೆಯವರ ಬೆಂಬಲ ಹಾಗೂ ಹೊರ ಸ್ನೇಹಿತರ ಬೆಂಬಲ ಹೇಗಿದೆ ಸರ್ ನಿಮ್ಗೆ? ಇಲ್ಲಿ ಮನೆಯಲ್ಲಿ ಬೆಂಬಲ ಎಲ್ಲರದ್ದು ಇದೆ, ಯಾವುದೇನು ಅಭ್ಯಂತರ ಇಲ್ಲ ರಾಜಕೀಯದಲ್ಲಿ. ನಮ್ಮ ತಾಯಿಯಾರಾಗಿರ್ಬೋದು, ನಮ್ಮ ಹೋಮ್ ಮೇಕರ್ ಹೆಣ್ಮಕ್ಳು ಆಗಿರ್ಬೋದು, ಎಲ್ಲರಿಗೂ ಸಪೋರ್ಟ್, ಎಲ್ಲರಿಗೂ ಬೆಂಬಲ ಇದೆ. ಚೆನ್ನಾಗಿ. ನಿಮ್ಮ ಸ್ನೇಹಿತರದು ಸರ್? ನಮ್ಮ ಸ್ನೇಹಿತರು ಚೆನ್ನಾಗಿದೆ ಚೆನ್ನಾಗಿದೆ ಸರ್. ಈ ರಾಜಕೀಯ ಅನ್ನೋದು ನಿಮ್ಗೆ ಇದೇ ಮೊದಲ ಹೊಸದ ಅಥವಾ ನಿಮ್ಮ ಫ್ಯಾಮಿಲಿಗೆ ಅಥವಾ ಹಿಂದಿನಿಂದ ಬಂದಂತ ಸರ್, ರಕ್ತಗತವಾಗಿ ಬಂದಂತ? ಇದು ನಮ್ಗೆ ಈ ಹೊಸದು, ನನ್ನಿಂದ ರಾಜಕೀಯ, ನಿಮ್ಮಿಂದ ರಾಜಕೀಯ ಶುರುವಾಗಿದೆ? ನಮ್ಮಿಂದ ರಾಜಕೀಯ ಶುರುವಾಗಿದೆ. ನೀವು ಆಯ್ಕೆಯಾದ ಸಂದರ್ಭದಲ್ಲಿ ನಿಮ್ಗೆ ಹೇಗೆ ಅನ್ನಿಸ್ತು ಸರ್? ನಮ್ಗೆ ಆಯ್ಕೆ ಆದ ಸಂದರ್ಭದಲ್ಲಿ ಒಂದು ಜನ ಒಳ್ಳೆ ನಮ್ಗೆ ಡಿಸಿಷನ್ ತಗೊಂಡ್ರಿ. ಯಾಕಂದ್ರೆ ಇಲ್ಲಿ ಹೆಂಗಪ್ಪ ಅಂದ್ರೆ ಇಲ್ಲಿ ಏರಿಯಾದಲ್ಲಿ ವಾರ್ಡ್ನಲ್ಲಿ ಏನಪ್ಪ ಅಂದ್ರೆ ಹಿರಿಯರು ಇರ್ತಾರೆ. ಈಗ ಅವರು ತಾಲೂಕ್ ಲೆವೆಲ್ ಮಟ್ಟದಲ್ಲಿ ಇರ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಇರ್ತಾರೆ. ಅಂಥವ್ರು ಇವತ್ತ ನಮ್ಗೆ ಅವಿರೋಧವಾಗಿ ಆಯ್ಕೆ ಯಾವುದೇ ಒಂದು ದುಡ್ಡಿಂದ ಇದು ನೋಡಿದೆ, ಒಂದು ಮನೆ ಅಂತಸ್ತನ್ನು ನೋಡಿದೆ, ಒಬ್ಬ ಬಡವನ ಈತ ಒಬ್ಬ ಒಳ್ಳೆ ವ್ಯಕ್ತಿ ಈತ ಕೆಲಸ ಮಾಡ್ತಾನನ್ನೋ ಒಂದು ಭರವಸೆಯಿಂದ ಮಾಡ್ಯಾರ. ಅವರಿಗೆ ನಾನು ಅದರ ತಕ್ಕನಾಗೆ ನಾನು ಕೆಲಸ ಮಾಡಿ ತೋರಿಸಿದ್ದೀನಿ. ಸರ್, ಹಾಗೂ ಇನ್ನೊಂದೇನಂದ್ರೆ ಕೊನೆಯದಾಗಿ ಅಂದ್ರೆ ನಿಮ್ಮ ಆಯ್ಕೆ ಮಾಡಿ ಜನರು ಕಳಿಸಿರೋ ಸರ್, ಜನರಿಂದನೇ ನಿಮ್ಗೆ ಇವತ್ತೊಂದು ನಿಮ್ಗೆ ಮೆಂಬರ್ ಅನ್ನೋ ಒಂದು ಅಧಿಕಾರ ಇರೋದು. ಅಂದ್ರೆ ಆಯ್ಕೆ ಮಾಡಿರೋ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈ ಜನರ ಬೆಂಬಲ ಸದಾ ನನ್ನ ಮೇಲೆ ಇರ್ಬೇಕಂತೇಳಿ ನಾನು ಕೇಳ್ಕೊತೀನಿ. ಆ ನಂತರ ಇವತ್ತು ಮುಂದೆ ಬರ್ತಕ್ಕಂಥ ಈ ಚುನಾವಣೆಯಲ್ಲಾಗಲಿ ಯಾವುದೇ ಒಂದು ಸಂದರ್ಭದಲ್ಲಾಗಲಿ ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರ ಕಡೆ ಮತ, ಅಂದ್ರೆ ನೀವ್ ಹೇಳ್ತಿರೋದು ಪಕ್ಷಾತೀತವಾಗಿ ಯಾರು ಅಭಿವೃದ್ಧಿ ಕೆಲಸ ಮಾಡ್ತಾರೋ ಅವ್ರ ಪರವಾಗಿ ಮತ ಕೊಡ್ರಿ ಅಂತ ಕೇಳ್ತೀನಿ. ಓಕೆ ಸರ್, ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ನಮಸ್ಕಾರ.